ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ, ಹೊಗಳಿದ್ರು, ಆರ್ಗ್ಯಾನಿಕ್ ಆಗಿರಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ. ಸರ್, ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ಕ್ವ್ಯಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ, ನಾನು ಸಾರಿ ಹೇಳಬೇಕು, ನಾನು ಹೇಳಲ್ಲ, ಟ್ರಯಲ್ಗೆ ಹೋಗಲಿ ಅಂತ. ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್. ಟ್ರಯಲ್ ನಡೀತಿದೆ, ನೋಡೋಣ. ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಸರ್, ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್. ಇವ್ರು ಬಾಯಿಗೆ ಬಂದಂಗೆ ಬೈದರೆ ಯತ್ನಾಳವರು ಇವರೆಲ್ಲ RSS ಅಲ್ಲಿ ಕಲ್ತಿದ್ದೇನಾ? ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ. ನಾವೇನು ಕೇಳ್ತಾ ಇದ್ದೀವಿ? RSS ಬ್ಯಾನ್ ಮಾಡ್ತೀವಿ ಅಂತೆಲ್ಲಾದರೂ ಹೇಳಿದ್ದೀವ? ಸರ್ಕಾರಿ ಶಾಲೆಯ ಪ್ರಿಮಿಸಿಸಲ್ಲಿ RSSನ ನಡೆಸಬೇಡಿ ಅಂದಿದ್ದೀವಿ. RSS ಎಲ್ಲ ಯಾವುದು ನಡ್ಸಕ್ಕೆ ಬಿಡಲ್ಲ. ನೀವು RSS ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ನೀವು RSS ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ, ಯಾಕೆ ಕೊಡ್ತಾ ಇಲ್ಲ? ಬೇರೆಯವನು ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಿಗೆ ದುಡ್ಡು ತೊಗೊಂಡ್ರೆ, ಜಮೀನು ತೊಗೊಂಡ್ರೆ, ಆಸ್ತಿ ತೊಗೊಂಡ್ರೆ, ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ IT ಹಿಡಿಯೋರು ಸುಮ್ಮನೆ ಬಿಡ್ತೀರಾ?